ಏರ್ಟೆಲ್ಗೆ ಸ್ವಾಗತ. ಸ್ವಾಗತ ಅಲ್ಲ ಮಗ, ಭೂಗತ. ಎಂತ ಅವಸ್ಥೆ ಅಂತದ? ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ ಅಂತ ಹೇಳಿ ತಿಂಗಳು ಒಂದಾಯ್ತು ಮಾರ. ಪದ್ಯ ಉಂಟಾನ? ಮಾತಾಡ. ಯಾಕೆ ಮಾತಾಡದೆ ಬಡ್ಡಿ ಮಗ? ಮಾತಾಡ. ಸರ್ ತಮ್ಗೆ ಏನ್ ಬೇಕು? ನಂಗೆ 500 ರೂಪಾಯಿ ಸಾಲ ಬೇಕು, ಕೊಡ್ತೀಯಾ? ಇವತ್ತು ಸೋಮವಾರನ? ಹೌದು. ಯಾಕೆ ಮಾರಾಯ? ಹಾಗಿದ್ರೆ ಇನ್ನೂ 2 ದಿನ ಉಂಟಲ್ಲ. ಯಾಕೆ ಅಂತ ಹೇಳು ಮಾರಾಯ. ಅದೇ ಗುರುವಾರ ಬರ್ಲಿಕ್ಕೆ. ಇದೆಯಲ್ಲ ಇದು ಕೈ ಅಂದ್ರೆ ಕೈ, ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗು 1 ನಿಮಿಷ ಬೇಕಾ? ನನ್ನ ಮಗನ್ ಕೇಳು. ಹೌದಣ್ಣ, ನಮ್ಮಪ್ಪ ಎಲ್ಲ ಮಾಡ್ತಾನೆ. ಹೌದಾ? ಹಂಗಾರೆ ಈ ರಿಪೇರಿ ಕೆಲಸ ನೀ ಮಾಡು. ಇವತ್ ರಾತ್ರಿ ಕ್ವಾರ್ಟರ್ ಅಲ್ಲ, ಫುಲ್ ಬಾಟ್ಲ ಖರ್ಚು ನಂದೆ. ಅಯ್ಯೋ ಕೃಷ್ಣಣ್ಣ, ಕೈಯ ನೀನು. ಅಯ್ಯೋ ಅಪ್ಪ, ಅಪ್ಪ ದೇವ್ರೆ, ಇವತ್ತು ನನ್ನ ಮೇಲೆ ಕಣ್ಣೆ ಬರ್ತೇನಪ್ಪ. ಇವತ್ತು ಫ್ರೀಯಾಗಿ ಗಡಂಗು ಫುಲ್. ಕೃಷ್ಣ ಅಯ್ಯೋ ಬಾ. ತಿಂಗಳಿಗೆ ಒಂದೊಂದು ಎಕ್ಸಾಮ್ ಅಂತ ಬರುತ್ತೆ, ಎಷ್ಟು ಅಂತ ಓದೋದು? ನಾವೇ ಹೀಗಂದ್ರೆ ಪಾಪ ಡಾಕ್ಟರ್ಸ್ ಅವ್ರು ಏನು ಅನ್ಬೇಕು ಹೇಳು? ಅವರಿಗೆ ದಿನ ಎಕ್ಸಾಮ್ ಇರುತ್ತಲ್ವಾ? ಡಾಕ್ಟರಿಗೆ ಎಕ್ಸಾಮ್? ಹೌದು ಕಣೋ, ಅವರು ಯಾವಾಗ್ಲೂ ಕೈಲಿ ಎಕ್ಸಾಮ್ ಬೈಂಡ್ ಇಟ್ಕೊಂಡು ಬರೀತಾರೆ. ನಾನು ನೋಡಿದ್ದೀನಿ, ಗೊತ್ತಾ? ನೀನೇನು ರಿಫಿಲ್ ಅಲ್ಲಿ ಬರಿತಾ ಇದ್ಯಾ? ಹ್ಞೂ ಕಣೋ, ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ಭಾರ ಎತ್ತಬಾರ್ದು ಅಂತ. ಇಬ್ಬರು ಕಿವುಡರ ಕತೆ. ಇಬ್ಬರು ಕಿವುಡರು ಮುಖಾಮುಖಿ ಭೇಟಿಯಾಗುತ್ತಾರೆ. ನಮಸ್ಕಾರ ಅಣ್ಣ, ರಿಚಾರ್ಜ್ ಮಾಡಕ್ಕೆ ಬಂದ್ಯಾ? ಇಲ್ಲ ಅಣ್ಣ, ನಾನ್ ರಿಚಾರ್ಜ್ ಮಾಡ್ಲಿಕ್ಕೆ ಬಂದೆ. ಓ ಹೌದಾ, ನಾನೇನೋ ರಿಚಾರ್ಜ್ ಮಾಡಕ್ಕೆ ಬಂದಿದ್ಯಾ ಅಂತ ತಿಳ್ಕೊಂಡೆ. ಏನ್ ಸರ್, ಚಪ್ಪಲಿ ಕಳಚಿಟ್ಟು ಒಳಗೆ ಬನ್ನಿ ಅಂತ ಬೋರ್ಡ್ ಇದ್ರು ಹಾಕೊಂಡೇ ಒಳಗೆ ಬಂದಿದ್ದೀರಲ್ಲ. ಚಪ್ಪಲಿ ಕಳಚಿಟ್ಟು ಒಳಗೆ ಬನ್ನಿ. ನಿಮಗೆ ತಲೆ ಸರಿ ಉಂಟಾ? ಇದು ಚಪ್ಪಲಿಯಾ? ಇದು ಶೂ. ಈ ಮಾಸ್ಕ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಕಣೋ. ಹೌದೌದು, ಕೊರೋನಾ ವೈರಸ್ ಬರಲ್ಲ. ನಾನು ಬಾರಿಗೆ ಹೋಗಿದ್ದೆ. ಎಷ್ಟು ವಿಚಿತ್ರ ಅಂದ್ರೆ ನೆನ್ಸ್ಕೊಂಡ್ರೆ ನನಗೆ ನಗು ಬರ್ತಿದೆ. ಯಾಕೋ, ಏನಾಯ್ತು? ನನ್ನಪ್ಪ ಬಾರಲ್ಲೇ ಇದ್ರು. ಅವ್ರ ಮುಂದೆ ಹೋಗಿ ನಿಂತ್ಕೊಂಡ್ರು ಅವರಿಗೆ ಗೊತ್ತೇ ಆಗಿಲ್ಲ. ಡಾಕ್ಟ್ರೆ, ನಾನು ಎಷ್ಟೇ ತಿಂದ್ರು ದಪ್ಪ ಆಗಲ್ಲ. ನಿಮಗೆ ಯಾವ ಹಣ್ಣು ಇಷ್ಟವೋ ಅದರ ಸಿಪ್ಪೆ ಸಹಿತ ತಿನ್ಬೇಕು. ಸಿಪ್ಪೆಯಲ್ಲಿ ವಿಟಮಿನ್ ತುಂಬಾ ಜಾಸ್ತಿ ಇರ್ತದೆ. ಹಾ ಸರಿ ಡಾಕ್ಟ್ರೆ. ಏನಾಯ್ತಪ್ಪ? ನೀವು ಹೇಳಿದ ಹಾಗೆ ಸಿಪ್ಪೆ ಸಹಿತ ಹಣ್ಣು ತಿಂದೆ ಡಾಕ್ಟ್ರೆ, ಹಾಗೆ ಈ ತರ ಆಯ್ತು. ನಿಮ್ಗೆ ಯಾವ ಹಣ್ಣು ಇಷ್ಟ? ಹಲಸಿನ ಹಣ್ಣು. ಲೋ, ಎಣ್ಣೆ ಬೇಕಾ? ಹಾ ಬೇಕು ಬೇಕು. ಗ್ಲಾಸ್ ಎಂತಕ್ಕೆ ಮಾರ್ಯ? ಅದೇ ಎಣ್ಣೆ. ಓ ಬೋದಳ ಸಿಂಗ, ನಾ ಹೇಳಿದ್ದು ತಲೆಗೆ ಹಾಕ್ಲಿಕ್ಕೆ ಕೊಬ್ಬರಿ ಎಣ್ಣೆ ಬೇಕಾ ಅಂತ. ಮಗಳೇ, ನೀನ್ ಯಾರಿಗೂ ಹೆದರ್ಕೋಬೇಡ. ನೀನ್ ನನ್ನ ಮಗಳು ಸಿಂಹದ ಮರಿ, ಗೊತ್ತಾಯ್ತಲ್ಲ? ನಾನೊಂದು ಹುಡುಗಿ ನೋಡಿದೆ ಕಣೋ. ಹೌದಾ? ಹೇಗಿದ್ಲು? ದೂರದಿಂದ ನೋಡಿದಾಗ ಅವಳ ವಯಸ್ಸು ಕಮ್ಮಿ. ವಾ ವಾ. ದೂರದಿಂದ ನೋಡಿದಾಗ ಅವಳ ವಯಸ್ಸು ಕಮ್ಮಿ. ವಾ ವಾ. ಹತ್ತಿರ ಹೋಗಿ ನೋಡ್ತೇನೆ, ಅವಳು 3 ಮಕ್ಕಳ ಮಮ್ಮಿ. ಹೊಸ ಚಡ್ಡಿ ತಗೊಂಡ್ ಖುಷಿಗೆ ಊರಲ್ಲೆಲ್ಲ ಪಂಚನ ಮೇಲೆ ತಿಡ್ಕೊಂಡು ಓಡಾಡ್ಕೊಂಡ್ ಬಂದೆ. ಮನೆಗ್ ಬಂದ್ ನೋಡ ಅಷ್ಟರಲ್ಲಿ ಚಡ್ಡಿ ಸೋಫಾ ಮೇಲೆ ಬಿದ್ದಿತ್ತು. ನಾನು ತುಂಬಾ ಪಾಪ ಮಾಡಿದ್ದೀನಿ ಕಣೋ. ನಾನು ನರಕಕ್ಕೆ ಹೋಗ್ತೀನಿ. ನನ್ ಜೊತೆ ಯಾರು ಬರ್ತಿರೋ? ನಾನು ಬರ್ತೀನಿ ಕಣೋ. ಲೋ, ಅದೆಷ್ಟು ಪ್ರೀತಿ ನನ್ ಮೇಲೆ. ಹಾಗೇನಿಲ್ಲ, ನಿನ್ನನ್ನು ಎಣ್ಣೆ ಬಾಂಡ್ಲಿಯಲ್ಲಿ ಹಾಕಿ ಫ್ರೈ ಮಾಡುದು ನೋಡ್ಲಿಕ್ಕೆ. ಲೋ, ಎಲ್ಲಿಗೆ ಹೋಗ್ತಿದ್ಯಾ? ಮನೇಲಿ ಕರೆಂಟ್ ಇಲ್ಲ ಕಣೋ. ಮೊಬೈಲ್ ಚಾರ್ಜ್ ಮಾಡೋಕೆ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಏಯ್ ಬೇಡ ಕಣೋ, ಅಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದಾರೋ. ನನಗೆ ಅರ್ಜೆಂಟ್ ಇಲ್ಲ, ಅವ್ರದ್ದು ಫುಲ್ ಆದ್ಮೇಲೆ ನಾನು ಚಾರ್ಜ್ ಮಾಡ್ಕೊಂಡು ಬರ್ತೀನಿ. ಯಾಕ್ಲೆ ಏನ್ ಮಾಡಕತ್ತಿ? ಸುರಂಗ ಮರ್ಗ ತೋಡಾಕತ್ತೀನಿ. ಯಾಕ? ಇಲ್ಲೇ ಸರ್ಕಲ್ ಮುಂದ್ ಬಾರ್ ಐತಿ, ಅದಕ್ಕ ತೋಡಾಕತ್ತೀನಿ.
ಈ ಮನುಷ್ಯನ ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಯಾವ ಗಳಿಗೆಯಲ್ಲಿ ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೂ ಪ್ರಾಣ ಹೋಗ್ಬೋದು. ಈ ಏನ್ ಪಾಸ್ ಆಗೋನೆ ಮಗ, ಕೈ ಬುಲೆಟೇ ಇರುತ್ತೆ ನೋಡು, ಪಕ್ಕ RX ಇರುತ್ತೆ. ಅವಂದು ಇನ್ನವನೇ ಆಗಿರುತ್ತೆ. ಇಲ್ಲ ಕಣೋ, ಸ್ಯಾಂಟ್ರೋ. ಹಲೋ ಅಲಾ ಯಾರು? ಏ ಅಣ್ಣ, ಶಿವನ್ ಏನ್ರು? ಚೆನ್ನಾಗಿದ್ದೀನವಾ? ಓ ಚೆನ್ನಾಗಿದ್ದೀನಿ, ನೀನು? ಚೂಡಿದಾರ ಕಳ್ಸಿದ್ನಲ್ಲ, ಹೆಂಗಿತ್ತು? ಯಾರಣ ಅವಳು? ಹೆಂಡ್ತಿ. ಯಾರೆಂಟಿ? ನಿನ್ನ ಹೆಂಡ್ತಿ. ಅಣ್ಣ, ಈ ನದಿ ನೀರು ಎಲ್ಲಿಗೆ ಹೋಗುತ್ತೆ? ಅದು ನೀನು ಮಲಗೋ ಕೋಣೆ ಹೋಗ್ತದೆ. ಸಾಲೆ ತಿನ್ನುವಲ್ಲ. ಓ, ಹಾಗಾದ್ರೆ ಇದನ್ನೆಲ್ಲ ನೀರಿಗೆ ಹಾಕಿದ್ರೆ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ಹೋಗುತ್ತೆ. ಉರುವ ಕೆಲಸ ಅಂತೂ ಇಲ್ಲ. ಇಂಜಿನಿಯರ್ ಸಾಹೇಬ್ರೆ, ನನಗೊಂದು ಮನೆ ಕಟ್ಟಿಸ್ಕೊಡ್ಬೇಕಾಗಿತ್ತು. ಮನೆ ಯಾವ ತರ ಬೇಕು? ಮನೆ ಕಟ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಸರ್? ಮೇಲ್ಗಡೆ ಅಂತಸ್ತಿಗೆ 5 ಲಕ್ಷ, ಕೆಳಗಡೆ ಅಂತಸ್ತಿಗೆ 10 ಲಕ್ಷ. ಹಾಗಾದ್ರೆ ನನಗೆ ಮೇಲ್ಗಡೆ ಅಂತಸ್ತು ಸಾಕು. ನಮಸ್ಕಾರ ಅಣ್ಣ, ಬನ್ನಿ ಬನ್ನಿ. ಅಬ್ಬಬ್ಬಾ, ಬಿಸಿ ಬಿಸಿ ಏನಿದೆ? ಇಡ್ಲಿ ಇದೆ ಅಣ್ಣ. ಇಡ್ಲಿಗಿಂತ ಬಿಸಿ ಏನಿದೆ? ದೋಸೆ ಇದೆ. ದೋಸೆಗಿಂತ ಬಿಸಿ? ಕುದಿಯುವ ನೀರಿದೆ. ಅದಕ್ಕಿಂತ ಬಿಸಿ ಏನಿದೆ? ಬೆಂಕಿ ಕೆಂಡ ಇದೆ ಮಗ್ನೆ. ಹೋಗಿ ಅದನ್ನ ತಕೊಂಡು ಬಾ, ಸಿಗರೇಟ್ ಹಚ್ಲಿಗಿದೆ. ತುಂಬಾ ಚಳಿ ಆಗ್ತಿದೆ, ಹೋಗಿ ಆ ಪ್ಯಾನ್ ತೆಗಿ. ಹಾ ಸರಿ. 3 ಕಾಸಿನವ ನಾ ಹೇಳಿದ್ದು ಪ್ಯಾನ್ ಸುತ್ತಿ ತೆಗಿ ಅಂತ. ಹಾ ಸರಿ. ಅಣ್ಣ, ಈ ನಾಯಿ ರೇಟ್ ಎಷ್ಟು? 1,000. ಒಳ್ಳೆ ನಂಬಿಕಸ್ಥ ಪ್ರಾಣಿ ಮಾತ್ರ. ನಾನು 5 ಸಲ ಮಾರಿದ್ದೇನೆ. ಹೌದಾ? ಹಾಗಾದ್ರೆ ನನಗೆ ಬೇಕು. ಒಂದು ಕಂಡೀಷನ್, 1 ಸಲ ಮಾರಿದ ಮೇಲೆ ವಾಪಸ್ ಹಣ ಕೊಡುದಿಲ್ಲ. ಹಾ ಸರಿ, ನಾನು ಕೂಡ ನಂಬಿಕಸ್ಥ ಮನುಷ್ಯ. ಹಾ ತಗೊಳ್ಳಿ. ಹೌದು, ಇದನ್ನು 5 ಸಲ ಯಾಕೆ ಮಾರಿದ? ಅಯ್ಯಯ್ಯೋ. 1 ಸಲ ಮಾರಿದ ಮೇಲೆ ವಾಪಸ್ ಹಣ ಕೊಡುದಿಲ್ಲ. ವಿದ್ಯಾರ್ಥಿಗಳು ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಯಾವ ವರ ಬೇಕಾದ್ರೂ ಕೊಡ್ತಾನೆ. ಅಯ್ಯೋ ಸುಮ್ಮನಿರಿ ಟೀಚರ್ ನೀವು. ಅದು ನಿಜಾನೇ ಆಗಿದ್ರೆ ಇಷ್ಟೊತ್ತಿಗೆ ನೀವು ನನ್ನ ವೈಫ್ ಆಗ್ತಿದ್ರಿ. ನಿಮಗೆ ಎಷ್ಟು ಸಲ ಹೇಳುದು ಹುಡುಗಿರ ಹಾಸ್ಟೆಲ್ ಕಡೆ ಬರಬೇಡಿ ಅಂತ? ನೋಡಿ, 1 ಸಲ ಬಂದ್ರೆ 100 ರೂಪಾಯಿ ದಂಡ, 2 ಸಲ ಬಂದ್ರೆ 200 ರೂಪಾಯಿ ದಂಡ, 3 ಸಲ ಬಂದ್ರೆ 300 ರೂಪಾಯಿ ದಂಡ. ಸಾರ್, ಏನೋ ಮಂತ್ಲಿ ಪಾಸಿಗೆ ಎಷ್ಟಾಗುತ್ತೆ?